ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಕೇಳಲಿರುವ ಕಥೆ ಸಂಬಂಧಗಳ ಸಂಕೀರ್ಣತೆಯನ್ನು, ಆಸೆಯ ಅನಿರೀಕ್ಷಿತ ತಿರುವುಗಳನ್ನು ಮತ್ತು ಸಮಾಜದ ಕಟ್ಟುಪಾಡುಗಳನ್ನು ಮೀರಿದ ಒಂದು ವಿಚಿತ್ರವಾದ ಆದರೆ ವಾಸ್ತವಕ್ಕೆ ಹತ್ತಿರವಾದ ಸನ್ನಿವೇಶವನ್ನು ನಮ್ಮ ಮುಂದೆ ತೆರೆದಿಡುವ ಕಥೆ. ಈ ಕಥೆಯ ಹೆಸರು ಮನೆಯ ಮೇಲಿನ ಮಹಡಿ. ನನ್ನ ಹೆಸರು ಗಣೇಶ್. ಬೆಂಗಳೂರಿನ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಗುಮಾಸ್ತ ಕೆಲಸ. ಸಂಬಳ ಅಷ್ಟಕ್ಕಷ್ಟೇ. ಆದರೆ ನಗರದ ಜೀವನ ಶೈಲಿಗೆ ಹೊಂದಿಕೊಳ್ಳಲು ಹೆಣಗಾಡುತ್ತಿದ್ದ ಸಾಮಾನ್ಯ ಯುವಕ ನಾನು. ಮಲ್ಲೇಶ್ವರಂನ ಹತ್ತಿರ ಒಂದು ಹಳೆಯ ಮನೆಯ ಮೇಲಿನ ಮಹಡಿಯಲ್ಲಿ ಒಂದು ಸಣ್ಣ ರೂಮ್ ಬಾಡಿಗೆಗೆ ಹಿಡಿದುಕೊಂಡಿದ್ದೆ. ಕೆಳಗಿನ ಮನೆಯಲ್ಲಿ ಓನರ್ ಪ್ರಕಾಶ್ ಮತ್ತು ಅವರ ಪತ್ನಿ ಸುಮತಿ ವಾಸವಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಪ್ರಕಾಶ್ ಅವರಿಗೆ ಸುಮಾರು 45 ವರ್ಷವಾದರೆ ಸುಮತಿಗೆ 35 ದಾಟಿರಬಹುದು. ಅವರಿಬ್ಬರ ನಡುವೆ 10 ವರ್ಷಗಳ ಅಂತರ. ಪ್ರಕಾಶ್ ಅವರು ಸರ್ಕಾರಿ ಕಚೇರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಹೆಚ್ಚಾಗಿ ಮಾತನಾಡದ ಗಂಭೀರ ಸ್ವಭಾವದವರು. ಆದರೆ ಸುಮತಿ ಅವರ ಸ್ವಭಾವಕ್ಕೆ ತದ್ವಿರುದ್ಧ. ಅವಳನ್ನು ನೋಡಿದಾಗೆಲ್ಲ ನನ್ನ ಎದೆಯಲ್ಲಿ ಒಂದು ಬಗೆಯ ವಿಚಿತ್ರ ಕಂಪನ. ಅವಳ ನಗು, ಮಾತು, ನಡೆ ಎಲ್ಲವೂ ನನ್ನನ್ನು ಸೆಳೆಯುತ್ತಿತ್ತು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಆಹ್ವಾನವಿತ್ತು. ಅದು ನನ್ನನ್ನು ಇನ್ನಷ್ಟು ಧೈರ್ಯಶಾಲಿಯನ್ನಾಗಿ ಮಾಡುತ್ತಿತ್ತು. ನಾನು ಬಾಡಿಗೆಗೆ ಬಂದ ಮೊದಲ ದಿನದಿಂದಲೇ ಅವಳ ಮೇಲೆ ನನಗೆ ಒಂದು ರೀತಿಯ ಆಕರ್ಷಣೆ. ಅವಳು ನನ್ನೊಂದಿಗೆ ಮಾತನಾಡಿದಾಗೆಲ್ಲ ನಾನು ಜಗತ್ತನ್ನೇ ಮರೆತು ಬಿಡುತ್ತಿದ್ದೆ. ಭಾನುವಾರ ಬಂತೆಂದರೆ ನನಗೆ ಹಬ್ಬ. ಪ್ರಕಾಶ್ ಅವರು ಬೆಳಿಗ್ಗೆಯೇ ತಮ್ಮ ಸ್ನೇಹಿತರೊಡನೆ ಕ್ಲಬ್ಬಿಗೆ ಹೋಗುತ್ತಿದ್ದರು. ಮಧ್ಯಾಹ್ನದವರೆಗೂ ಬರುವುದಿಲ್ಲ. ಆ ಸಮಯದಲ್ಲಿ ಮನೆಯಲ್ಲಿ ಸುಮತಿಯೊಬ್ಬಳೇ ಇರುತ್ತಿದ್ದಳು. ಆ ದಿನಗಳಲ್ಲಿಯೇ ನನಗೂ ಅವಳಿಗೆ ಸ್ವಲ್ಪ ಹೆಚ್ಚು ಒಡನಾಟ ಬೆಳೆಯಲು ಶುರುವಾಗಿದ್ದು. ಅದು ಒಂದು ಭಾನುವಾರ, ಸುಮಾರು ಬೆಳಿಗ್ಗೆ 8 ಗಂಟೆ. ನಾನು ನಿದ್ದೆಯಿಂದ ಎದ್ದು ಕೆಳಗೆ ಬಂದೆ. ಅಡುಗೆ ಮನೆಯಿಂದ ದೋಸೆಯ ಪರಿಮಳ ಘಮಘಮಿಸುತ್ತಿತ್ತು. ಸುಮತಿ ಅಡುಗೆ ಮನೆಯಲ್ಲಿ ನಿಂತು ರೇಡಿಯೋದಲ್ಲಿ ಬರುತ್ತಿದ್ದ ಹಳೆಯ ಕನ್ನಡದ ಹಾಡನ್ನು ಗುನುಗುತ್ತಾ ದೋಸೆ ಹಾಕುತ್ತಿದ್ದಳು. ಅವಳು ತಿಳಿ ನೀಲಿ ಬಣ್ಣದ ಸೀರೆ ಉಟ್ಟಿದ್ದಳು. ನಿದ್ದೆಯಿಂದ ಎದ್ದಿದ್ದರಿಂದ ಅವಳ ಮುಖ ಸ್ವಲ್ಪ ಬಾಡಿದಂತಿತ್ತು. ಆದರೆ ಅದು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ನಾನು ಮೆಲ್ಲಗೆ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು, ಗುಡ್ ಮಾರ್ನಿಂಗ್ ಸುಮತಿ ಮೇಡಮ್, ದೋಸೆ ವಾಸನೆ ಮೇಲಿನ ರೂಮ್ವರೆಗೂ ಬಂತು ಎಂದೆ. ನನ್ನ ಧ್ವನಿ ಕೇಳಿ ಅವಳು ಹಿಂತಿರುಗಿ ನೋಡಿದಳು. ಅವಳ ತುಟಿಗಳಲ್ಲಿ ಒಂದು ನಾಚಿಕೆಯ ನಗು ಮೂಡಿತು. ಹೋ ಗಣೇಶ್, ನೀವಾ? ಬನ್ನಿ ಬನ್ನಿ, ನಿಮಗಾಗಿಯೇ ಕಾಯುತ್ತಿದ್ದೆ. ಬಿಸಿ ಬಿಸಿ ದೋಸೆ ತಿಂದು ಹೋಗಿ ಎಂದಳು. ಪ್ರಕಾಶ್ ಸರ್ ಇಲ್ವಾ? ನಾನು ಬೇಕೆಂದೇ ಕೇಳಿದೆ. ಅವರು ಬೆಳಿಗ್ಗೆಯೇ ಹೋದರು. ಇವತ್ತು ಅವರ ಸ್ನೇಹಿತರ ಮನೆಯಲ್ಲಿ ಏನೋ ಪಾರ್ಟಿ ಇದೆಯಂತೆ, ಬರುವುದು ಮಧ್ಯಾಹ್ನವೇ ಎಂದು ಹೇಳುತ್ತಾ ಒಂದು ಪ್ಲೇಟ್ನಲ್ಲಿ 2 ದೋಸೆ ಮತ್ತು ಚಟ್ನಿ ಹಾಕಿ ನನ್ನ ಕೈಗಿತ್ತಳು. ನಾನು ಅಲ್ಲೇ ಇದ್ದ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿನ್ನಲು ಶುರು ಮಾಡಿದೆ. ಅವಳು ನನ್ನ ಪಕ್ಕದ ಚೇರ್ನಲ್ಲಿ ಕುಳಿತುಕೊಂಡಳು. ಗಣೇಶ್, ನಿಮಗೆ ಮದುವೆ ವಯಸ್ಸಾಯಿತು, ಯಾಕೆ ಇನ್ನು ಹುಡುಗಿಯನ್ನ ನೋಡಿಲ್ಲ ಎಂದು ನೇರವಾಗಿ ವಿಷಯಕ್ಕೆ ಬಂದಳು. ನಾನು ನಗುತ್ತಾ, ಯಾರು ಕೊಡ್ತಾರೆ ಮೇಡಮ್ ನಮ್ಮಂತವರಿಗೆ ಹುಡುಗಿನ? ಬ್ಯಾಂಕ್ನಲ್ಲಿ ಬರೋ ಈ ಸಂಬಳದಲ್ಲಿ ಬೆಂಗಳೂರಿನಲ್ಲಿ ಸಂಸಾರ ನಡೆಸುವುದು ಕಷ್ಟ ಎಂದೆ. ಹಾಗೇನಿಲ್ಲ, ಒಳ್ಳೆ ಹುಡುಗನಿಗೆ ಹುಡುಗಿ ಸಿಕ್ಕೇ ಸಿಗುತ್ತಾಳೆ. ನಿಮಗೆ ಯಾವ ತರಹದ ಹುಡುಗಿ ಇಷ್ಟ? ಅವಳ ಕಣ್ಣುಗಳು ನನ್ನನ್ನೇ ದಿಟ್ಟಿಸುತ್ತಿದ್ದವು. ನಾನು ಒಂದು ಕ್ಷಣ ಅವಳನ್ನೇ ನೋಡಿ, ನಿಮ್ಮ ತರಹದ ಹುಡುಗಿ ಎಂದು ತಟ್ಟನೆ ಹೇಳಿಬಿಟ್ಟೆ. ನನ್ನ ಉತ್ತರದಿಂದ ಅವಳು ಒಮ್ಮೆಲೆ ದಂಗಾದಳು. ಅವಳ ಮುಖ ಕೆಂಪಾಯಿತು. ಛೀ ಹೋಗಿ, ನನ್ನಲ್ಲಿ ಏನಿದೆ ಅಂತ ನನ್ನ ತರಹದ ಹುಡುಗಿ ಬೇಕು ನಿಮ್ಗೆ ಎಂದು ನಾಚಿಗೆಯಿಂದ ತಲೆ ತಗ್ಗಿಸಿದಳು. ನಿಮ್ಮಲ್ಲಿ ಏನಿಲ್ಲ ಹೇಳಿ? ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಸೌಂದರ್ಯ ಎಲ್ಲವೂ, ನಾನು ಧೈರ್ಯ ಮಾಡಿ ಹೇಳಿದೆ. ಅವಳು ನನ್ನ ಕಣ್ಣುಗಳನ್ನೇ ನೋಡಿದಳು. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವ ಮಾತುಗಳು ನಿಂತು ಕಣ್ಣುಗಳೇ ಮಾತನಾಡುತ್ತಿದ್ದವು. ಅವಳ ಮೌನವೇ ನನಗೆ ಸಮ್ಮತಿಯಂತೆ ಕಂಡಿತ್ತು. ನಾನು ಮೆಲ್ಲಗೆ ನನ್ನ ಕೈಯನ್ನ ಅವಳ ಕೈ ಮೇಲೆ ಇಟ್ಟೆ. ಅವಳು ವಿರೋಧಿಸಲಿಲ್ಲ. ಬದಲಾಗಿ ನನ್ನ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಳು. ನನಗೆ ಎಲ್ಲಿಲ್ಲದ ಧೈರ್ಯ ಬಂತು. ನಾನು ಎದ್ದು ನಿಂತು ಅವಳ ಹತ್ತಿರ ಹೋದೆ. ಅವಳು ಎದ್ದು ನಿಂತಳು. ನಮ್ಮಿಬ್ಬರ ನಡುವೆ ಕೇವಲ 2-3 ಇಂಚುಗಳ ಅಂತರ. ಅವಳ ಬಿಸಿ ಉಸಿರು ನನ್ನ ಮುಖಕ್ಕೆ ತಾಗುತ್ತಿತ್ತು. ನಾನು ಅವಳನ್ನು ನನ್ನೆಡೆಗೆ ಸೆಳೆದುಕೊಂಡೆ. ಅವಳು ಯಾವುದೇ ಪ್ರತಿರೋಧ ತೋರದೆ ನನ್ನ ತೋಳಿನಲ್ಲಿ ಬಂಧಿಯಾದಳು. ಆ ಕ್ಷಣದಲ್ಲಿ ಸಮಯವೇ ನಿಂತು ಹೋದಂತೆ ಭಾಸವಾಯಿತು. ಹೊರಗಿನ ಪ್ರಪಂಚದ ಅರಿವಿಲ್ಲದೆ ನಾವು ನಮ್ಮದೇ ಆದ ಲೋಕದಲ್ಲಿದ್ದೆವು. ನಾನು ಅವಳನ್ನು ಎತ್ತುಕೊಂಡು ಅವರ ಬೆಡ್ರೂಮ್ನತ್ತ ನಡೆದಾಗಲೂ ಅವಳು ವಿರೋಧಿಸಲಿಲ್ಲ. ಅವಳ ಕಣ್ಣುಗಳಲ್ಲಿ ಭಯದ ಜೊತೆಗೆ ಒಂದು ರೀತಿಯ ನಿರೀಕ್ಷೆಯೂ ಇತ್ತು. ಬೆಡ್ರೂಮ್ನ ಬಾಗಿಲು ಹಾಕುವ ಸದ್ದು ಕೂಡ ನಮಗೆ ಕೇಳಿಸಲಿಲ್ಲ. ನಮ್ಮಿಬ್ಬರ ಆಸೆಗಳು ಆ ಕ್ಷಣದಲ್ಲಿ ಒಂದಾಗಿದ್ದವು. ಆದರೆ ನಮ್ಮ ಈ ಖಾಸಗಿ ಕ್ಷಣಗಳಿಗೆ ಹೆಚ್ಚು ಆಯಸ್ಸಿರಲಿಲ್ಲ. ನಾವು ಪರಸ್ಪರರ ಆಲಿಂಗನದಲ್ಲಿದ್ದಾಗ ನಮಗೆ ಇದ್ದಕ್ಕಿದ್ದಂತೆ ಕಾಲಿಂಗ್ ಬೆಲ್ ಬಾರಿಸಿತು. ಒಮ್ಮೆ, 2 ಬಾರಿ, 3 ಬಾರಿ.
ನಮ್ಮ ಇಬ್ಬರೂ ಬೆಚ್ಚಿಬಿದ್ದೆವು. ನನ್ನ ಎದೆ ಡವಡವ ಎಂದು ಹೊಡೆದುಕೊಳ್ಳಲು ಶುರುವಾಯಿತು. ಸುಮತಿಯ ಮುಖದಲ್ಲಿ ರಕ್ತದ ಒಂದೇ ಹನಿಯೂ ಇರಲಿಲ್ಲ. ಅವಳು ಪೇಲವಳಾಗಿದ್ದಳು. ಪ್ರಕಾಶ್, ಇಷ್ಟು ಬೇಗ ಬಂದಿದ್ದಾರೆ ಎಂದು ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು. ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಬೆಡ್ರೂಮ್ನಿಂದ ಹೊರಗೆ ಓಡಿ ಹೋಗಲು ದಾರಿಯಿಲ್ಲ. ನನ್ನ ಬಟ್ಟೆಗಳೆಲ್ಲ ಅಡುಗೆ ಮನೆಯಲ್ಲಿದ್ದವು. ಸಿಕ್ಕಿಬಿದ್ದರೆ ನನ್ನ ಗತಿಯೇನು? ಪ್ರಕಾಶ್ ನನ್ನನ್ನು ಸುಮ್ಮನೆ ಬಿಡುತ್ತಾರಾ? ಪೊಲೀಸ್ ಕೇಸ್ ಆಗಬಹುದೇ? ನನ್ನ ಬ್ಯಾಂಕ್ ಕೆಲಸ ಹೋಗಬಹುದೇ? ಸಾವಿರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಗಿರಿಕಿ ಹೊಡೆಯುತ್ತಿದ್ದವು. ಸುಮತಿ ತಕ್ಷಣವೇ ಎದ್ದು ಸೀರೆಯನ್ನು ಸರಿಪಡಿಸಿಕೊಂಡು, ನೀವು ಇಲ್ಲೇ ಇರಿ, ನಾನು ಹೋಗಿ ಬಾಗಿಲು ತೆಗೆಯುತ್ತೇನೆ, ದೇವರ ಮೇಲೆ ಭಾರ ಹಾಕಿ ಎಂದು ಹೇಳಿ ರೂಮ್ನಿಂದ ಹೊರಗೆ ಹೋದಳು. ನಾನು ಕಿಟಿಕಿಯ ಪರದೆಯ ಹಿಂದಿನಿಂದ ಇಣಿಕಿ ನೋಡಿದೆ. ಪ್ರಕಾಶ್ ಅವರು ಕೋಪದಿಂದ ನಿಂತಿದ್ದರು. ಅವರ ಕೈನಲ್ಲಿ ಒಂದು ಬ್ಯಾಗ್ ಇತ್ತು. ಯಾಕೆ ಇಷ್ಟೊತ್ತು ಬಾಗಿಲು ತೆಗೆಯೋಕೆ? ಫೋನ್ ಮಾಡಿದ್ರೂ ಎತ್ತಿಲ್ಲ ಎಂದು ಪ್ರಕಾಶ್ ಗದರಿದರು. ಅದು ನಾನು ಸ್ನಾನದ ಮನೆಯಲ್ಲಿದ್ದೆ, ನಿಮ್ಮ ಧ್ವನಿ ಕೇಳಿಸಲಿಲ್ಲ, ಸುಮತಿ ಸುಳ್ಳು ಹೇಳಿದಳು. ಪ್ರಕಾಶ್ ಒಳಗೆ ಬಂದು ಸೋಫಾದ ಮೇಲೆ ಕುಳಿತರು. ನನ್ನ ಸ್ನೇಹಿತರ ಮಗನಿಗೆ ಹುಷಾರಿಲ್ಲ ಅಂತ ಫೋನ್ ಬಂತು, ಅದಕ್ಕೆ ಪಾರ್ಟಿ ಕ್ಯಾನ್ಸಲ್ ಆಯಿತು, ಬೇಗ ವಾಪಸ್ ಬಂದೆ ಎಂದರು. ನನಗೆ ಒಳಗಡೆ ಉಸಿರುಗಟ್ಟಿದಂತಾಯಿತು. ಈಗ ನಾನು ಹೇಗೆ ಹೊರಗೆ ಹೋಗುವುದು? ಪ್ರಕಾಶ್ ಇಲ್ಲೇ ಇದ್ದರೆ ನಾನು ರಾತ್ರಿಯಿಡೀ ಈ ರೂಮಿನಲ್ಲೇ ಕಳೆಯಬೇಕೆ? ಸುಮತಿ ಅವರಿಗೆ ನೀರು ತಂದು ಕೊಟ್ಟಳು. ಪ್ರಕಾಶ್ ನೀರು ಕುಡಿದು, ಯಾಕೋ ಇವತ್ತು ನೀನು ಒಂಥರ ಇದ್ದೀಯಾ, ಮುಖವೆಲ್ಲ ಬೆವುತಿದೆ, ಹುಷಾರಿಲ್ವಾ ಎಂದು ಕೇಳಿದರು. ಏನಿಲ್ಲ, ಸ್ವಲ್ಪ ತಲೆನೋವು, ಸುಮತಿ ಉತ್ತರಿಸಿದಳು. ನಾನು ಒಳಗಡೆ ದೇವರನ್ನು ಪ್ರಾರ್ಥಿಸುತ್ತಿದ್ದೆ. ಹೇಗಾದರೂ ಮಾಡಿ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ತಂದೆಯೇ ಎಂದು ಬೇಡಿಕೊಳ್ಳುತ್ತಿದ್ದೆ. ಆಗ ಪ್ರಕಾಶ್ ಇದ್ದಕ್ಕಿದ್ದಂತೆ, ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಯಾರೋ ಮಾತನಾಡಿದ ಹಾಗೆ ಆಯಿತು ಎಂದರು. ಆ ಮಾತು ಕೇಳಿ ನನ್ನ ಪ್ರಾಣವೇ ಹೋದಂತಾಯಿತು. ಸುಮತಿ ಒಂದು ಕ್ಷಣ ತಬ್ಬಿಬ್ಬಾದಳು. ಇಲ್ಲವಲ್ಲ, ನಾನೊಬ್ಬಳೇ ಇರೋದು, ನಿಮಗೆ ಭ್ರಮೆಯಾಗಿರಬೇಕು ಎಂದಳು. ಆದರೆ ಪ್ರಕಾಶ್ ಸುಮ್ಮನಾಗಲಿಲ್ಲ. ಅವರು ಎದ್ದು ನಿಂತು ಮನೆಯನ್ನೆಲ್ಲ ನೋಡಲು ಶುರು ಮಾಡಿದರು. ಅವರ ಹೆಜ್ಜೆಗಳು ಬೆಡ್ರೂಮ್ನತ್ತ ಬರುತ್ತಿದ್ದಂತೆ ನನ್ನ ಹೃದಯ ಬಾಯಿಗೆ ಬಂದಂತಾಯಿತು. ಬೆಡ್ರೂಮ್ನ ಬಾಗಿಲು ತೆರೆದಾಗ ನಾನು ಕಣ್ಣು ಮುಚ್ಚಿಕೊಂಡು ಬಿಟ್ಟೆ. ನನ್ನ ಕತೆ ಮುಗಿಯಿತು ಎಂದೇ ಭಾವಿಸಿದೆ. ಪ್ರಕಾಶ್ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ, ಆಶ್ಚರ್ಯವಿರಲಿಲ್ಲ, ಬದಲಾಗಿ ಒಂದು ರೀತಿಯ ವಿಚಿತ್ರವಾದ ಶಾಂತತೆ ಇತ್ತು. ಅವರು ನನ್ನನ್ನು ನೋಡಿ ನಂತರ ಸುಮತಿಯನ್ನು ನೋಡಿದರು. ಸುಮತಿ ತಲೆ ತಗ್ಗಿಸಿ ನಿಂತಿದ್ದಳು. ಗಣೇಶ್, ಹೊರಗೆ ಬಾ. ಪ್ರಕಾಶ್ ಅವರ ಧ್ವನಿ ಗಂಭೀರವಾಗಿತ್ತು. ನಾನು ನಡುಗುತ್ತಲೇ ಹೊರಗೆ ಬಂದೆ. ನನ್ನನ್ನು ಹೊಡೆಯುತ್ತಾರೆ, ಬೈಯುತ್ತಾರೆ ಎಂದುಕೊಂಡಿದ್ದೆ. ಆದರೆ ಅವರು ನನ್ನನ್ನು ಸೋಫಾದ ಮೇಲೆ ಕುಳಿಸಿದರು. ಸುಮತಿಯನ್ನು ಪಕ್ಕದಲ್ಲಿ ಕುಳಿಸಿದರು. ನಂತರ ಅವರು ಹೇಳಿದ ಮಾತುಗಳನ್ನು ಕೇಳಿ ನನಗೆ ಭೂಮಿಯೇ ನನ್ನ ಕಾಲ ಕೆಳಗಿಂದ ಕುಸಿದು ಹೋದಂತೆ ಭಾಸವಾಯಿತು. ನೋಡಿ, ನನಗೆ ಎಲ್ಲ ಗೊತ್ತಿದೆ, ಪ್ರಕಾಶ್ ಶಾಂತವಾಗಿ ಹೇಳಿದರು. ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ ಅಂತ ನನಗೆ ಮೊದಲಿಂದಲೂ ಅನುಮಾನವಿತ್ತು. ಸುಮತಿಯ ಕಣ್ಣುಗಳಲ್ಲಿ ನಾನು ಆ ಬದಲಾವಣೆಯನ್ನು ಗಮನಿಸಿದ್ದೆ. ನಿನ್ನನ್ನು ನೋಡಿದಾಗ ಅವಳ ಮುಖದಲ್ಲಿ ಮೂಡುತ್ತಿದ್ದ ಆ ಹೊಳಪನ್ನು ನಾನು ನೋಡಿದ್ದೆ. ನಾನು ಮತ್ತು ಸುಮತಿ ಇಬ್ಬರೂ ಆಘಾತದಿಂದ ಅವರನ್ನು ನೋಡುತ್ತಿದ್ದವು. ಪ್ರಕಾಶ್ ಮುಂದುವರಿಸಿದರು. ನಾನು ಇವತ್ತು ಕ್ಲಬ್ಬಿಗೆ ಹೋಗಿರಲಿಲ್ಲ. ನಿಮ್ಮಿಬ್ಬರನ್ನು ಪರೀಕ್ಷಿಸಲೆಂದೇ ಹೊರಗೆ ಹೋಗುವ ನಾಟಕವಾಡಿದೆ. ನಾನು ಮನೆಯ ಹಿಂದಿನಿಂದ ಎಲ್ಲವನ್ನು ನೋಡುತ್ತಿದ್ದೆ. ನನಗೆ ಮಾತುಗಳೇ ಬರಲಿಲ್ಲ. ಸುಮತಿ ಅಳಲು ಶುರು ಮಾಡಿದಳು. ಅಳಬೇಡ ಸುಮತಿ, ಪ್ರಕಾಶ್ ಅವಳನ್ನು ಸಮಾಧಾನಪಡಿಸಿದರು. ನನಗೆ ನಿನ್ನ ಮೇಲೆ ಕೋಪವಿಲ್ಲ ಗಣೇಶ್, ನಿನ್ನ ಮೇಲೂ ನನಗೆ ಏನು ದ್ವೇಷವಿಲ್ಲ. ಬಹುಶಃ ತಪ್ಪೆಲ್ಲ ನನ್ನದೇ ಇರಬಹುದು. ಅವರು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು, ನಮಗೆ ಮದುವೆಯಾಗಿ 15 ವರ್ಷವಾಯಿತು. ನಮಗೆ ಮಕ್ಕಳಿಲ್ಲ. ಯಾಕಿಲ್ಲ ಅಂತ ನಿನಗೆ ಗೊತ್ತಾ ಸುಮತಿ? ಯಾಕೆಂದರೆ ತೊಂದರೆ ಇರುವುದು ನಿನ್ನಲ್ಲಲ್ಲ, ನನ್ನಲ್ಲಿ. ವೈದ್ಯರು ನಾನು ತಂದೆಯಾಗಲು ಸಾಧ್ಯವೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸತ್ಯವನ್ನು ನಾನು ನಿನ್ನಿಂದ ಮುಚ್ಚಿಟ್ಟಿದ್ದೆ. ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ಹೆದರಿಕೊಂಡಿದ್ದೆ. ಈ ಮಾತು ಕೇಳಿ ಸುಮತಿ ದಂಗಾದಳು. ಅವಳ ಅಳು ನಿಂತು ಹೋಗಿತ್ತು. ನನಗೆ ಒಂದು ಮಗುವಿನ ಆಸೆ ಬಹಳವಿತ್ತು ಸುಮತಿ. ನಿನ್ನನ್ನು ತಾಯಿಯಾಗಿ ನೋಡಬೇಕೆಂಬ ಕನಸಿತ್ತು. ಆದರೆ ನನ್ನಿಂದ ಅದು ಸಾಧ್ಯವಾಗಲಿಲ್ಲ. ದತ್ತು ತೆಗೆದುಕೊಳ್ಳೋಣ ಅಂತ ಇದ್ರೆ ನೀನು ಒಪ್ಪಲಿಲ್ಲ. ನಿನಗೆ ನಿನ್ನದೇ ರಕ್ತ ಹಂಚಿಕೊಂಡು ಬರುವ ಮಗು ಬೇಕಿತ್ತು. ಪ್ರಕಾಶ್ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಇವತ್ತು ನಿಮ್ಮಿಬ್ಬರನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ನನಗೆ ಕೋಪ ಬರಲು ಒಂದು ಹೊಸ ಆಲೋಚನೆ ಬಂತು. ಯಾಕೆ ಹೀಗಾಗಬಾರದು? ಯಾಕೆ ಗಣೇಶ್ ನಮ್ಮ ಈ ಕೊರತೆಯನ್ನು ನೀಗಿಸಬಾರದು? ನಾನು ಮತ್ತು ಸುಮತಿ ಇಬ್ಬರು ಆಘಾತದಿಂದ ಅವರನ್ನು ನೋಡುತ್ತಿದ್ದವು. ಪ್ರಕಾಶ್ ಮುಂದುವರಿಸಿದರು. ಗಣೇಶ್, ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ನೀನು ನಮಗೆ ಸಹಾಯ ಮಾಡುವಿಯಾ? ನಮಗೆ ಒಂದು ಮಗುವನ್ನು ಕೊಡುವಿಯಾ? ಈ ಮಗು ನಮ್ಮದು. ಸಮಾಜದ ದೃಷ್ಟಿಯಲ್ಲಿ ಇದು ನನ್ನ ಮತ್ತು ಸುಮತಿಯ ಮಗು. ಆದರೆ ಸತ್ಯ
ನಮ್ಮ ಮೂವರಿಗೆ ಮಾತ್ರ ಗೊತ್ತಿರುತ್ತದೆ. ನೀನು ಈ ಮನೆಯಲ್ಲೇ ಇರಬಹುದು, ಮಗುವಿಗೆ ಚಿಕ್ಕಪ್ಪನಾಗಿ, ನಮ್ಮ ಕುಟುಂಬದ ಸದಸ್ಯನಾಗಿ. ಒಪ್ಪಿಗೆಯೇ? ಅವರ ಮಾತುಗಳು ನನ್ನ ತಲೆಯಲ್ಲಿ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗ್ತಿತ್ತು. ಇದು ಎಂತಹ ಪ್ರಸ್ತಾಪ! ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯ ಬದಲು ಇಂತಹ ಒಂದು ಜವಾಬ್ದಾರಿಯೇ? ಸುಮತಿ ಪ್ರಕಾಶ್ ಅವರ ಕಾಲಿಗೆ ಬಿದ್ದು ಅಳುತ್ತಿದ್ದಳು. ನನ್ನನ್ನು ಕ್ಷಮಿಸಿಬಿಡಿ, ನಾನು ದಾರಿ ತಪ್ಪಿಬಿಟ್ಟೆ ಎನ್ನುತ್ತಿದ್ದಳು. ಪ್ರಕಾಶ್ ಅವಳನ್ನು ಎಬ್ಬಿಸಿ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಸುಮತಿ, ಈಗ ನಿರ್ಧಾರ ತೆಗೆದುಕೊಳ್ಳಬೇಕಾದವನು ಗಣೇಶ್ ಎಂದರು. ನಾನು ಗೊಂದಲದಲ್ಲಿದ್ದೆ. ನನ್ನ ಆಸೆ ಒಂದು ಇಂಥ ಅನಿಪೇಕ್ಷಿತ ತಿರುವನ್ನು ಪಡೆದುಕೊಳ್ಳುತ್ತದೆ ಎಂದು ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ. ಒಂದು ಕಡೆ ನನ್ನ ತಪ್ಪು, ಇನ್ನೊಂದು ಕಡೆ ಒಂದು ಕುಟುಂಬದ ಸಂತೋಷ. ನಾನು ಏನು ಮಾಡಲಿ? ಕೆಲವು ನಿಮಿಷಗಳ ಮೌನದ ನಂತರ ನಾನು ತಲೆ ಎತ್ತಿ, ನಾನು ಒಪ್ಪಿದ್ದೇನೆ ಎಂದೆ. 1 ವರ್ಷದ ನಂತರ ಸುಮತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮನೆಯಲ್ಲಿ ಸಂತೋಷದ ಹೊಳೆ ಹರಿಯುತ್ತಿತ್ತು. ಪ್ರಕಾಶ್ ಅವರ ಮುಖದಲ್ಲಿ ತಂದೆಯಾದ ಸಂಭ್ರಮವಿತ್ತು. ಸುಮತಿಯ ಮುಖದಲ್ಲಿ ಮಾತೃತ್ವದ ಕಳೆ ತುಂಬಿತ್ತು. ನಾನು ಅದೇ ಮನೆಯ ಮೇಲಿನ ಮಹಡಿಯಲ್ಲಿ ವಾಸವಾಗಿದ್ದೆ. ಆ ಮಗುವಿಗೆ ನಾನೇ ಕರಣ್ ಎಂದು ಹೆಸರಿಟ್ಟೆ. ಸಮಾಜದ ದೃಷ್ಟಿಯಲ್ಲಿ ನಾನು ಆ ಮನೆಯ ಬಾಡಿಗೆದಾರ, ಆದರೆ ಆ ಮನೆಯ 4 ಗೋಡೆಗಳ ಮಧ್ಯೆ ನಾನು ಆ ಮಗುವಿನ ಚಿಕ್ಕಪ್ಪ. ಕರಣ್ ನನ್ನನ್ನು ನೋಡಿದಾಗೆಲ್ಲ ನಗುತ್ತಾನೆ. ನನ್ನನ್ನು ಕಂಡರೆ ಅವನಿಗೆಲ್ಲಿಲ್ಲದ ಪ್ರೀತಿ. ನನ್ನ ಜೀವನ ಒಂದು ವಿಚಿತ್ರವಾದ ತಿರುವನ್ನು ಪಡೆದುಕೊಂಡಿದೆ. ಆಸೆಯಿಂದ ಶುರುವಾದ ನನ್ನ ಪಯಣ ಒಂದು ಅನಿಪೇಕ್ಷಿತ ಸಂಬಂಧದಲ್ಲಿ ಕೊನೆಗೊಂಡಿದೆ. ಕೆಲವೊಮ್ಮೆ ಜೀವನದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ನಿರ್ಧರಿಸಲು ಬಹಳ ಕಷ್ಟ. ನಮ್ಮ ಆಸೆಗಳು ನಮ್ಮನ್ನು ಎಲ್ಲಿಗೆ ಕೊಂಡು ಹೋಗುತ್ತವೆ ಎಂದು ಹೇಳಲಾಗುವುದಿಲ್ಲ. ಆದರೆ ಒಂದು ಮಾತು ಸತ್ಯ, ನಾನು ಇಂದು ಒಂಟಿಯಾದಿಲ್ಲ. ನನಗೆ ಒಂದು ಕುಟುಂಬವಿದೆ, ಒಂದು ಮಗುವಿದೆ. ಈ ಸಂಬಂಧಕ್ಕೆ ಹೆಸರಿಲ್ಲದಿರಬಹುದು, ಆದರೆ ಇದರಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯವಿದೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಗಣೇಶ್, ಪ್ರಕಾಶ್ ಮತ್ತು ಸುಮತಿ ತೆಗೆದುಕೊಂಡ ನಿರ್ಧಾರ ಸರಿಯೇ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.